ಇನ್ನೇನು ಬರೀ 15 ದಿನಗಳ ಒಳಗೆ ನಿಮ್ಮ ಬಿ ಖಾತಾ ಪ್ರಾಪರ್ಟಿಗಳನ್ನ ಎ ಖಾತಾಗೆ ಕನ್ವರ್ಟ್ ಮಾಡ್ಕೋಬೋದು. ಇದರ ಅರ್ಥ ಅಂದರೆ ಇನ್ನೇನು 2 ವಾರಗಳಲ್ಲಿ ಆನ್ಲೈನ್ ಪೋರ್ಟಲ್ನ ಓಪನ್ ಮಾಡ್ತಾ ಇದ್ದಾರೆ. ನೀವು ಯಾವುದೇ BBMP ಆಫೀಸ್ ಅಥವಾ ಕಾಂಪಿಟೇಟಿವ್ ಆಫೀಸ್ಗೆ ಹೋಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಆನ್ಲೈನಿಂದನೇ ಮನೆಯಲ್ಲೇ ಕುತ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಬಿ ಖಾತಾ ಪ್ರಾಪರ್ಟಿಗಳಿಗೆ ಎ ಖಾತಾ ಕನ್ವರ್ಷನ್ ಮಾಡೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಮ ಪ್ರಾಪರ್ಟಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಜುಲೈ 25ರಂದು ಕ್ಯಾಬಿನೆಟ್ ಒಂದು ದೊಡ್ಡ ನಿರ್ಣಯ ತೆಗೆದುಕೊಂಡಿದೆ. ಸೆಪ್ಟೆಂಬರ್ 30ಕ್ಕೂ ಮುಂಚೆ ಇಶ್ಯೂ ಆಗಿರೋ ಎಲ್ಲ ಬಿ ಖಾತಾ ಪ್ರಾಪರ್ಟಿಗಳನ್ನ ರೆಗ್ಯುಲೈಸ್ ಮಾಡಿ ಎ ಖಾತಾ ಇಶ್ಯೂ ಮಾಡೋದ್ರ ಬಗ್ಗೆ ದೊಡ್ಡ ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರ ಅರ್ಥ ಅಂದರೆ ಇನ್ಮೇಲಿಂದ ನಿಮ್ಮ ಪ್ರಾಪರ್ಟಿಗೆ ಲೀಗಲ್ ರೆಕಗ್ನೈಸೇಷನ್ ಸಿಗುತ್ತೆ. ಇದರಿಂದ ಬ್ಯಾಂಕ್ ಲೋನ್, ಸೇಲ್ ಡೀಡ್, ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಲೈಸೆನ್ಸಿಂಗ್ ಎಲ್ಲವೂ ಸುಲಭವಾಗಲಿದೆ. ಆದರೆ ಇದರಲ್ಲಿ ಕೆಲವು ಪ್ರಾಪರ್ಟಿಗಳು ಕವರ್ ಆಗೋದಿಲ್ಲ. ವೇಕೆಂಟ್ ಪ್ಲಾಟ್ಸ್ ಅಂದರೆ ಖಾಲಿ ಜಾಗ, ಇಲ್ಲಿಗಲ್ ಬಿಲ್ಡಿಂಗ್ಸ್, ಅಕ್ರಮವಾಗಿ ಕಟ್ಟಿರುವಂಥ ಬಿಲ್ಡಿಂಗ್ಸ್ ಅಂದರೆ ನೀವು ಕೆರೆ ಹತ್ರ ಆ ಒಂದು ಬಫರ್ ಝೋನಲ್ಲಿ ಕಟ್ಟಿರುವಂಥ ಪ್ಲಾಟ್ಸ್ ಕವರ್ ಆಗೋದಿಲ್ಲ. ನಾನ್ ಕನ್ವರ್ಟೆಡ್ ಪ್ರಾಪರ್ಟೀಸ್ ಅಥವಾ ನಾನ್ ಅಪ್ರೂವ್ಡ್ ಬಿಲ್ಡಿಂಗ್ಸ್ ಅಂದರೆ ನೀವು ಯಾವುದೇ ಪ್ಲಾನ್ ಅಪ್ರೂವಲ್ ತೆಗೆದುಕೊಳ್ಳದೆ ಕಟ್ಟಿರುವಂಥ ಬಿಲ್ಡಿಂಗ್ಸ್ ಈ ಒಂದು ರೆಗ್ಯುಲೈಸೇಷನಲ್ಲಿ ಕವರ್ ಆಗೋದಿಲ್ಲ. ಇದಕ್ಕೆ ಕಾರಣ ಅಂದರೆ ಅಕ್ರಮ ಸಕ್ರಮ ಸ್ಕೀಮ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಇವುಗಳು ಇನ್ಕ್ಲೂಡ್ ಆಗಿಲ್ಲ. ನಿಮ್ಮ ಬಿ ಖಾತಾ ಸೆಪ್ಟೆಂಬರ್ 30, 2024ಕ್ಕೂ ಮುಂಚೆ ಇಶ್ಯೂ ಆಗಿರಬೇಕು. ಎರಡನೇದು, ನಿಮ್ಮ ಪ್ರಾಪರ್ಟಿಯಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿರಬೇಕು. ಅಂದರೆ ವೇಕೆಂಟ್ ಪ್ಲಾಟ್ ಮಾತ್ರ ಇದ್ದರೆ ಅದು ಎಲಿಜಿಬಲ್ ಆಗೋದಿಲ್ಲ. DC ಕನ್ವರ್ಷನ್ ಆಗಿರಬೇಕು. ಅಂದರೆ ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಕನ್ವರ್ಟ್ ಆಗಿರಬೇಕು. ನಾಲ್ಕನೇದು, ನಿಮ್ಮ ಒಂದು ಪ್ರಾಪರ್ಟಿ, ನಿಮ್ಮ ಒಂದು ಲೇಔಟ್ BBMP, BDA ಅಥವಾ ಯಾವುದೇ ಕಾಂಪಿಟೇಟಿವ್ ಅಥಾರಿಟಿಯಿಂದ ಅಪ್ರೂವಲ್ ಪಡೆದಿರಬೇಕು. ಅದರ ಜೊತೆಗೆ ನಾಲ್ಕನೇದು, ನೀವು ರೆಗ್ಯುಲರ್ಲಿ ಟ್ಯಾಕ್ಸ್ ಪೇ ಮಾಡಿರಬೇಕು. ವೇಕೆಂಟ್ ಪ್ಲಾಟ್ಸ್ ಯಾವುದಕ್ಕೆ ಪ್ರಾಪರ್ ಅಪ್ರೂವಲ್ ಇರೋದಿಲ್ವೋ ಅಂಥವು, ಅಂದರೆ ಯಾವ ಪ್ರಾಪರ್ಟಿಗಳು ಲೇಕ್ ಬೆಡ್ ಮೇಲೆ ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಕನ್ಸ್ಟ್ರಕ್ಟ್ ಆಗಿದೆ ಅಂಥವು, ಮತ್ತು ಯಾವುದಕ್ಕೆ ಕನ್ವರ್ಷನ್ ಆಗಿರೋದಿಲ್ವೋ ಅಂದರೆ ರೆವೆನ್ಯೂ ಸೈಟ್ಸ್ ಲೇಔಟ್ಸ್ ಅದರಲ್ಲಿ ಬರುತ್ತೋ ಆ ಪ್ರಾಪರ್ಟೀಸ್ಗಳು. ಇದರ ಜೊತೆಗೆ ಲಿಟಿಗೇಷನ್ ಅಥವಾ ಎನ್ಕ್ರೋಚ್ಮೆಂಟ್ ಇರುವಂಥ ಪ್ರಾಪರ್ಟಿಗಳು ಈ ಒಂದು ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ಗೆ ರೆಗ್ಯುಲೈಸೇಷನ್ಗೆ ಒಳಪಡೋದಿಲ್ಲ. ಇದರ ಅರ್ಥ ಕನ್ಸ್ಟ್ರಕ್ಟ್ ಆಗಿರುವಂಥ ಬಿಲ್ಡಿಂಗ್ಸ್ಗೆ, ಮಲ್ಟಿ ಸ್ಟೋರ್ ಕಾಂಪ್ಲೆಕ್ಸಸ್ಗೆ ಮಾತ್ರ ಈ ಒಂದು ಕನ್ವರ್ಷನ್ ಸಿಗ್ತಾ ಇದೆ. ಹಾಗಾಗಿ ವೇಕೆಂಟ್ ಪ್ರಾಪರ್ಟೀಸ್ಗಳಿಗೆ ಈ ಒಂದು ಕೆರೆ ಲೇಕ್ ಬೆಡ್ ಮೇಲೆ ಕಟ್ಟಿರುವಂಥದ್ದು ಮತ್ತು ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಕಟ್ಟಿರುವಂಥ ಪ್ರಾಪರ್ಟಿಗಳಿಗೆ ಎ ಖಾತಾ ಸಿಗ್ತಾ ಇಲ್ಲ. ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದರೆ ಒಂದು ವೆಬ್ಸೈಟ್ ಇನ್ನೊಂದು 2 ವೀಕ್ ಅಷ್ಟರಲ್ಲಿ ಶುರು ಆಗುತ್ತೆ. ಬರೀ 2 ವೀಕಲ್ಲಿ 15 ದಿನದೊಳಗಡೆ ನಿಮಗೆ ಆನ್ಲೈನ್ ಪೋರ್ಟಲ್ ಶುರು ಆಗುತ್ತೆ. ಅದರಲ್ಲಿ ನೀವು ಮನೇಲೇ ಕೂತು ಅಪ್ಲೈ ಮಾಡ್ಬೋದಾಗಿದೆ. ಇದು ಜುಲೈ 30, 2025ರಂದು ಶುರು ಆಗುತ್ತೆ. SOP ಗೌರ್ಮೆಂಟಿಂದ ಆಗಸ್ಟ್ 15, 2025ರಷ್ಟರಲ್ಲಿ SOP ರಿಲೀಸ್ ಆಗುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. DCM ಶಿವಕುಮಾರ್ ಅವರು ಮೆಗಾ ಖಾತಾ ಡ್ರೈವ್ನ ಅಕ್ಟೋಬರ್ 15ರಿಂದ ಶುರು ಮಾಡ್ತಾರೆ. ಇದು ನವೆಂಬರ್ 1ರವರೆಗೂ 2025ನೇ ಇಸ್ವಿಲಿ ನವೆಂಬರ್ 1ನೇವರೆಗೂ ಇದು ನಡೆಯುತ್ತೆ. ಇದರಲ್ಲಿ ಅಫಿಷಿಯಲ್ಸು ಡೋರ್ ಟು ಡೋರ್ ಬಂದು ಖಾತಾದ ಒಂದು ಗೈಡ್ಲೈನ್ಸ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಅನ್ನೋದೊಂದು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಮಾಡ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗಾದರೆ. ಯಾಕೆ ಅಂದರೆ BBMP ಲಿಮಿಟಲ್ಲೂ ಡೋರ್ ಬೈ ಡೋರ್ ಸ್ಟೆಪ್ ಡೆಲಿವರಿ ಅಂತ ಮಾಡಿದ್ರು. ಅಂದರೆ ಮನೆಗೆ ಬಂದು ಖಾತಾ ಕೊಡ್ತೀವಿ ಅಂತ. ಅದು ಏನು ಅಷ್ಟೊಂದು ಯಶಸ್ವಿ ಆಗಲಿಲ್ಲ. ಮತ್ತು ಅವರೊಂದು ಕಾಂಟ್ಯಾಕ್ಟ್ ನಂಬರ್ಗಳು ಕೊಟ್ಟಿದ್ರು. ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟರೆ ಖಾತಾನ ನಿಮ್ಮ ಮನೆಗೆ ತಂದು ಕೊಡುವಂಥ ಕೆಲಸ ಮಾಡ್ತಿದ್ರು. ಇದರಿಂದ ಏನಾಯಿತು ಅಂದರೆ ಸ್ಟಾಫ್ಸ್ ಕಮ್ಮಿ ಇದ್ದಿದ್ದು, ಪ್ರಾಪರ್ಟಿ ಓನರ್ಸ್ ಪ್ರಾಪರ್ಟಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದು, ಇದರ ಒಂದು ಇನ್ಎಫಿಷಿಯನ್ಸಿಗೆ ಕಾರಣ ಆಯಿತು. ಇವರು ಹೇಳ್ತಾ ಇರೋ ಪ್ರಕಾರ ಅಕ್ಟೋಬರ್ 30 ಅಲ್ಲಿಂದ ನವೆಂಬರ್ 1ರವರೆಗೂ ಮೆಗಾ ಖಾತಾ ಡ್ರೈವ್ ಮಾಡ್ತೀವಿ ಅಂತ ಆದರೆ ಹೇಳ್ತಾ ಇದ್ದಾರೆ. ನೋಡೋಣ ಇದೇನಾಗುತ್ತೆ ಅಂತ. ನಮ್ಮ ಒಂದು ವಾಟ್ಸಪ್ ಚಾನಲ್ ಮಾಡಿದ್ದೀವಿ, ಅದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದರ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ.
ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ರಿಕ್ವೆಸ್ಟ್ ಕಳಿಸ್ಬೋದು. ನಾನು ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡ್ತೀನಿ. ಕನ್ವರ್ಷನ್ ಚಾರ್ಜಸ್ ಮತ್ತು ಫೀಸ್ ಸ್ಟ್ರಕ್ಚರ್ನ ನೋಡೋಣ. BBMP ಬಂದು 2% ಚಾರ್ಜ್ ಮಾಡುತ್ತೆ ಎಲ್ಲ ಸ್ಟ್ಯಾಂಪ್ ಡ್ಯೂಟಿ ಮೇಲೆ. ಇದು ಬಂದು ಅಡ್ಮಿನಿಸ್ಟ್ರೇಟಿವ್ ಫೀಸ್ ಆಗಿದೆ ಖಾತಾ ಟ್ರಾನ್ಸ್ಫರ್ಗೆ ವಿತ್ ಮಿನಿಮಮ್ 500 ರುಪೀಸ್ ಚಾರ್ಜ್. ಕಮ್ಮಿ ಅಂದರೆ 500 ರೂಪಾಯಿ ಇರುತ್ತೆ. ಅದ್ರ ಮೇಲೆ ಎಷ್ಟು ಬೇಕಾದರೂ ಜಾಸ್ತಿ ಆಗ್ಬೋದು. ಇದರ ಅರ್ಥ BBMP 2% ತಗೊಳುತ್ತೆ ಸ್ಟ್ಯಾಂಪ್ ಡ್ಯೂಟಿ ಮೇಲೆ. ಇದು ಅಡ್ಮಿನಿಸ್ಟ್ರೇಟಿವ್ ಫೀಸ್ ಆಗಿರುತ್ತೆ ಖಾತಾ ಟ್ರಾನ್ಸ್ಫರ್ ಮಾಡೋದಕ್ಕೆ. ಬೆಟರ್ಮೆಂಟ್ ಚಾರ್ಜಸ್ ಅಂದರೆ ಇಂಪ್ರೂವ್ಮೆಂಟ್ ಫೀಸ್ ಅಂತ ಕರೆಯುತ್ತಾರೆ. ಇದ್ರ ಪ್ರಕಾರ 2 ಫೀಸ್ ಟೈರ್ಸ್ ಇದೆ, ಅಂದರೆ 2 ವಿಭಾಗ ಇದೆ ಇದರಲ್ಲಿ. ಮೊದಲನೇದು 200 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್. ಇದು ಎಲ್ಲಿ ಅಂದರೆ ಕೋರ್ ವಾರ್ಡ್ಸ್ಗಳಲ್ಲಿದೆ, ಅಂದರೆ ಓಲ್ಡ್ BBMP ಏರಿಯಾಸ್ ಇದ್ವಲ್ಲ ಅಲ್ಲಿ 200 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್ಗಿದೆ. ಇನ್ನೊಂದು ಬಂದು 250 ರೂಪಾಯಿ ಪರ್ ಸ್ಕ್ವೇರ್ ಮೀಟರು. ಇದು ನ್ಯೂಲಿ ಆ್ಯಡೆಡ್ ವಾರ್ಡ್ಸ್ಗಳಿಗೆ, ಹೊಸದಾಗಿ ಆ್ಯಡ್ ಆಗಿರುವಂಥ ವಾರ್ಡ್ಸ್ಗಳಿಗೆ 250 ರೂಪಾಯಿ ಇಟ್ಟಿದ್ದಾರೆ. ಹಳೇದಕ್ಕೆ 200 ರೂಪಾಯಿ ಇಟ್ಟಿದ್ದಾರೆ. ಇದರಲ್ಲಿ ಯಾವ ಥರ ಲಾಜಿಕ್ ಹುಡುಕ್ಬೋದು ಅಂದರೆ, ಮೇ ಬಿ ಹೊಸದಾಗಿ ಆ್ಯಡ್ ಆಗಿರೋದಕ್ಕೆ ಡೆವಲಪ್ಮೆಂಟ್ ಕಮ್ಮಿ ಇದೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ 500 ರೂಪಾಯಿ ಜಾಸ್ತಿ ಇಕ್ಕಿರ್ಬೋದು ಅನ್ನೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಇನಿಷಿಯಲಿ ಏನು ಪ್ಲ್ಯಾನ್ ಮಾಡಿದ್ರು ಇವರು ಅಂದರೆ 350 ರೂಪಾಯಿ ಸ್ಕ್ವೇರ್ ಮೀಟರ್ ಗಿಡನ ಅಂತ ಅವರು ಮೀಟಿಂಗಲ್ಲಿ ಬಂದಿತ್ತು ನ್ಯೂಸು, ಕೆಲವೊಂದು ನ್ಯೂಸಲ್ಲಿ ನೋಡಿದ್ದೆ. ಬಟ್ ಇವಾಗ ಏನು ಡಿಸಿಷನ್ಗೆ ಬಂದಿದ್ದಾರೆ ಅಂದರೆ, ಇವಾಗ ನಾನು ಹೇಳಿದ್ನಲ್ಲ 200 ರೂಪಾಯಿ ಹಳೆ BBMP ಇರೋವಂಥ ಪ್ಲೇಸ್ಗೆ ಹೊಸ್ದಾಗಿ ಆ್ಯಡ್ ಆಗಿರೋವಂಥ ವಾರ್ಡ್ಸ್ಗಳಿಗೆ 250 ರೂಪಾಯಿ ಅಂತ ಈಗ ಡಿಸೈಡ್ ಮಾಡಿ ಕ್ಲಿಯರಾಗಿ ಇಟ್ಟಿದ್ದಾರೆ. ಇದು ಸ್ಟಾರ್ಟ್ ಆಗೋದು ಡೇಟ್ ಕೂಡ ಹೇಳಿದೆ, ವಿತಿನ್ 2 ವೀಕ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೋದು. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಟೈಮ್ ಲೈನ್ ಮತ್ತು ಪ್ರೋಸೆಸ್ ಓವರ್ವ್ಯೂ. ಇದರ ಅರ್ಥ, ಇದಕ್ಕೆ ಎಷ್ಟು ಟೈಮ್ ತಗೋಬೋದು, ಈ ಪ್ರೋಸೆಸ್ನ ಓವರ್ವ್ಯೂ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನೋಡೋದಾದರೆ, ಒನ್ಸ್ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಾದ್ಮೇಲೆ ಆನ್ಲೈನಲ್ಲಿ ಆಗಿರ್ಬೋದು ಇಲ್ಲ ಆಫ್ಲೈನಲ್ಲಿ ಆಗಿರ್ಬೋದು, ಎಕ್ಸ್ಪೆಕ್ಟೆಡ್ ಅಪ್ರೂವಲ್ ಬಂದು 4 ರಿಂದ 6 ವಾರಗಳು. ಟಿಪಿಕಲಿ 4 ವಾರದಲ್ಲೇ ಆಗ್ಬಿಡುತ್ತೆ. ಯಾಕೆಂದರೆ ಆನ್ಲೈನ್ ಅಲ್ವಾ, ಅವ್ರು ನೋಡ್ತಾ ಇರ್ತಾರೆ, ಅಪ್ರೂವಲ್ ಮಾಡ್ತಾ ಇರ್ತಾರೆ. 4 ರಿಂದ 6 ವಾರಗಳಲ್ಲಿ ಅಪ್ರೂವಲ್ ಆಗ್ಬೋದು. ಇದರಿಂದ ಇನ್ನೊಂದೇನು ಅಂದರೆ, ನ್ಯೂ ಡಿಜಿಟಲ್ ಅಪ್ಲಿಕೇಶನ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನಾನು ಹೇಳಿದ್ನಲ್ಲ ಆಗಲೇ, ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದಾರೆ ಇನ್ನೊಂದು 15 ದಿನದೊಳಗಡೆ ಅಂತ. ಅದು ಡಿಜಿಟಲ್ ಅಪ್ಲಿಕೇಶನ್ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ. ಫಿಸಿಕಲಾಗಿ ವಿಸಿಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಎಲಿಜಿಬಲ್ ಪ್ಲಾಟ್ಸ್ ಮತ್ತು ಬಿಲ್ಡಿಂಗ್ಸ್ಗಳಿಗೆ ನೀವು ಆನ್ಲೈನಲ್ಲೇ ಅಪ್ಲಿಕೇಶನ್ಸ್ ಹಾಕಿ ಆನ್ಲೈನಲ್ಲೇ ನೀವು ಕನ್ವರ್ಷನ್ನ ಪಡ್ಕೋಬೋದು. ಇನ್ನೊಂದು ನಾನು ಆಗಲೇ ಹೇಳಿದೆ ನಿಮಗೆ 200 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್ ಅಂತ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1200 ಅಡಿ ಒಂದು ಸೈಟ್ ಬರುತ್ತೆ. ಅಲ್ಲಿಗೆ 100 ರೂಪಾಯಿ ಅಂದ್ಕೊಂಡ್ರು ಏನಿಲ್ಲ ಅಂದರೂ 1 ಲಕ್ಷ ಆಗುತ್ತೆ. 1 ಲಕ್ಷ ಚಿಲ್ಲರೆ ಬರುತ್ತೆ. ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ನೀವು ಆ ಅಮೌಂಟ್ನ ಹೊಂದಿಸ್ಕೊಂಡು ಇಟ್ಕೊಂಡಿರಿ. ಇವಾಗಲೇ ಬಿಟ್ಟಿದ ತಕ್ಷಣ ನೀವು ಅಪ್ರೂವ್ ಹಾಕ್ಬಿಟ್ಟು ನೀವು ಖಾತಾ ಕನ್ವರ್ಷನ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು 1 ಟೈಮ್ ಸೆಟಲ್ಮೆಂಟ್. ಇದು ತುಂಬ ವರ್ಷಗಳಾದಮೇಲೆ ಖಾತಾ ಕನ್ವರ್ಷನಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಸುವರ್ಣ ಅವಕಾಶನ ನೀವು ಉಪಯೋಗಿಸ್ಕೊಳ್ಳಿ. ಆಗಲೇ ಹೇಳಿದ ಹಾಗೆ ನಾನು ಈಗ ಹೇಳಿದ್ನಲ್ಲ, ಏನು ಅಂದರೆ ನಾನು ಪ್ರಾಪರ್ಟಿಗೆ 100 ರೂಪಾಯಿ ಲೆಕ್ಕ ಹಾಕೊಂಡೆ 1200 ಅಡಿಗೆ. ಬಟ್ ಏನು ಅಂದರೆ ಇವರು ಸೆಟ್ ಮಾಡಿರೋದು 250 ರೂಪಾಯಿ. 1200 ಅಡಿಗೆ 250 ರೂಪಾಯಿ. ನೀವೇನು ಸಿಂಪಲಾಗಿ ಮಾಡಬೇಕಂದ್ರೆ 1200 ಇಂಟು 250 ಹಾಕಿದ್ರೆ ನಿಮ್ಮ ಒಂದು ಎಷ್ಟು ಅಮೌಂಟ್ ಬರುತ್ತೆ ಅಂತ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಚಾರ್ಜಸ್ ಹೇಳಿದ್ನಲ್ಲ, ಏನೊಂದು 500 ರೂಪಾಯಿ ಆ ಥರ ಪರ್ ಸ್ಕ್ವೇರ್ ಮೀಟ್ಗೆ ಎಷ್ಟು ಚಾರ್ಜ್ ಮಾಡ್ತಾಯಿದೆ ಅಂತ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅದ್ರ ಮೇಲೆ ಡೀಟೇಲ್ ವಿಡಿಯೋ ಬೇಕು ಅಂದರೂ ನೀವು ಕಮೆಂಟ್ ಮಾಡಿ ತಿಳಿಸಿ, ಮಾಡ್ತೀನಿ. ನಾನು ಟಿಪಿಕಲಿ 1200 ಅಡಿಗೆ ತಾಳ್ತಾ ಇದ್ದೀನಿ. 1200 ಅಡಿ ಇಂಟು 250 ಮಾಡಿದ್ರೆ 3 ಲಕ್ಷ ರೂಪಾಯಿ ಬರುತ್ತೆ. ಅಂದರೆ 1200 ಅಡಿ ಏನು ನೀವು ಸೈಟ್ ಮಾಡಿಕೊಂಡಿದ್ದೀರಲ್ಲ, ಅವರು 3 ಲಕ್ಷ ರೂಪಾಯಿ ಹೊಂದಿಸ್ಕೋಬೇಕು. ಇದೇನು ಸೈಟ್ ಡೈಮೆನ್ಷನ್ ಮೇಲೆ ಹೇಳ್ತಾರ, ಎಷ್ಟು ಪ್ಲಾಟ್ಸ್ ಕನ್ಸ್ಟ್ರಕ್ಟ್ ಆಗಿದೆ ಅದ್ರ ಮೇಲೆ ಹೇಳ್ತಾ ಇದ್ದಾರಾ? ಯಾಕೆಂದರೆ ಈಗ ಫಸ್ಟ್ ಫ್ಲೋರಲ್ಲಿ ನೀವು ಮನೆ ಕಟ್ಟಿದ್ರೆ ಅಂದರೆ 1200 ಅಡಿ ಬರುತ್ತೆ. 2ನೇ ಫ್ಲೋರಲ್ಲಿ ಕಟ್ಟಿದ್ರೆ ಎಷ್ಟಾಗುತ್ತೆ? 2400 ಅಡಿ. ಇದೇ ಥರ ಬಿಲ್ಡಿಂಗ್ ಒಂದು 3 ಫ್ಲೋರ್ ಕಟ್ಟಿದರೆ ಅದಕ್ಕೆ ಫುಲ್ಲು ಅವ್ರು ತಗೊಳ್ತಾ ಇದ್ದಾರಾ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೇಲೆ ತಗೊಳ್ತಾ ಇದ್ದಾರಲ್ಲ, ಇಲ್ಲ ಪ್ಲಾಟ್ ಸೈಜ್ ಮೇಲೆ ಸ್ಕ್ವೇರ್ ಮೀಟರಿಗೆ ತಗೊಳ್ತಾ ಇದ್ದಾರಾ ಅನ್ನೋದು ಸ್ವಲ್ಪ ಕ್ಲಾರಿಟಿ ಬೇಕು ನಿಮಗೆ. ಇದ್ರ ಮೇಲೆ ಏನಾದರೂ ಅಂದರೆ ಕಮೆಂಟ್ ಮಾಡಿ, ಅದನ್ನು ಡೀಟೇಲ್ಡ್ ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಇದು ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ, ಸರಿನಾ? ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಬಿ ಖಾತಾ ಇಶ್ಯೂ ಮಾಡಿದಾರಲ್ಲ, ಅದ್ರ ಎಲಿಜಿಬಿಲಿಟಿ ಚೆಕ್ ಮಾಡಬೇಕು ಅಂದರೆ ಸೆಪ್ಟೆಂಬರ್ 30ಕ್ಕಿಂತ ಮುಂಚೆ ನಿಮ್ಮದು ಬಿ ಖಾತಾ ಇಶ್ಯೂ ಆಗಿದೆಯಾ,
ಸೆಪ್ಟೆಂಬರ್ 30, 2024 ಮುಂಚೆ ನಿಮ್ಮ ಬಿ ಖಾತಾ ಇಶ್ಯೂ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಆರ್ಗನೈಸ್ ಮಾಡ್ಕೊಳ್ಳಿ. ಸೇಲ್ ಡೀಡು, ಟ್ಯಾಕ್ಸ್ ರೆಸಿಪ್ಟು, DC ಕನ್ವರ್ಷನ್ ಸರ್ಟಿಫಿಕೇಟು, EC, ಲೇಔಟ್ ಸ್ಟ್ರಕ್ಚರು ಇಷ್ಟನ್ನೂ ಹೊಂದಿಸ್ಕೊಳ್ಳಿ. ಅದಾದಮೇಲೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಲಾಂಚ್ ಆಗೋವರೆಗೂ ಸ್ವಲ್ಪ ಕಾಯಿರಿ. ಯಾಕೆಂದರೆ ಇನ್ನೇನು ನನ್ನ ಪ್ರಕಾರ 15 ಡೇಸ್ ಒಳಗಡೆ ಲಾಂಚ್ ಆಗುತ್ತೆ 100%. ಯಾಕೆಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಬ್ರು ಇದ್ದಾರೆ, ಆ ಒಂದು ಡ್ರೈವ್ಗೆ ಹೋಗಿದ್ದಂಥವ್ರು, ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ 15 ಡೇಸಲ್ಲಿ 100% ಬಂದೇ ಬರುತ್ತೆ ಅಂತ. ನೀವು ಬೇಕಾದರೆ ಆ ಗ್ರೂಪ್ ಜಾಯ್ನ್ ಆಗಿ, ನಿಮಗೂ ಕರೆಂಟ್ ತುಂಬ ವೇಗವಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದ್ರ ಜೊತೆಗೇ ಸಿಟಿಸನ್ ಸರ್ವಿಸ್ ಪೋರ್ಟಲ್ಲು ಲೈವ್ ಆಗುತ್ತೆ. ಇದ್ರ ಜೊತೆಗೆ ಕಂಪ್ಯೂಟರ್ ಚಾರ್ಜಸ್ಸು ಒಂದು ಸ್ವಲ್ಪ ಇರುತ್ತೆ. ಅದು ಬೇಸ್ಡ್ ಆನ್ ವಾರ್ಡ್ ಇರುತ್ತೆ. ಕ್ಲಾಸಿಫಿಕೇಷನು, ಸ್ಟ್ಯಾಂಪ್ ಡ್ಯೂಟಿ ಈ ಥರದವೆಲ್ಲ ಇರುತ್ತೆ. ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗ್ಬೋದು. ಒಂದು 5,000 10,000 ಎಕ್ಸ್ಟ್ರಾ ಇಟ್ಕೊಂಡಿರಿ, ಸೇಫರ್ ಸೈಡು. ಅಕ್ಟೋಬರ್ 25 BBMP ಅಫಿಷಿಯಲಿ ಅಸಿಸ್ಟ್ ಮಾಡುತ್ತೆ. ನೀವು ಇವಾಗ ಏನಾದರೂ ಒಂದು ಸ್ವಲ್ಪ ಅಷ್ಟೊಂದು ಅರ್ಜೆಂಟ್ ಆಗಲಿಲ್ಲ, ಅಮೌಂಟ್ ಹೊಂದಿಸ್ಕೊಳಕ್ಕಾಗಲಿಲ್ಲ ಅಂದರೆ ಸೆಪ್ಟೆಂಬರ್ 2025 ಅಂದರೆ ಇದೇ ವರ್ಷದಲ್ಲಿ ಅಕ್ಟೋಬರಲ್ಲಿ, ಕ್ಷಮೆ ಇರಲಿ, ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದೀನಿ, ಅಕ್ಟೋಬರ್ 2025 ಇದೇ ವರ್ಷದಲ್ಲಿ BBMPನೇ ಅಸಿಸ್ಟ್ ಮಾಡುತ್ತೆ. ನಿಮ್ಮ ಪ್ರಾಪರ್ಟಿ ಹತ್ರಕ್ಕೆ ಬಂದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಗೈಡೆನ್ಸ್ ಕೊಡುತ್ತೆ. ಇನ್ನೂ ನಿಮ್ಗೆ ಅದಕ್ಕೆ ಮುಂಚೆನೇ ಇನ್ಫಾರ್ಮೇಷನ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡೋವಂಥ ಏನದು ಪ್ರಯತ್ನ ನಾನು ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ, ರೆಡಿಯಾಗಿರಿ. ಖಾತಾ ಬಿಡ್ತಾರೆ, ಬಿಟ್ಟಿದ ತಕ್ಷಣ ಖಾತಾ ಮಾಡಿಸ್ಕೊಬಿಡಿ. ನೋಡಿ ಯಾವ ಥರ ಇಡ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ಅದು ಬಿಲ್ಡಿಂಗ್ ಮೇಲೆ ಮಾಡ್ಕೊಂಡು ಹೋದರೆ ಹತ್ತತ್ರ ಫಸ್ಟ್ ಫ್ಲೋರ್ಗೆ 3 ಲಕ್ಷ ಆದರೆ, ನೀವೊಂದು ಎಷ್ಟು ಗ್ರೌಂಡು G+3 ಕಟ್ಟಿದ್ದೀರಾ ಅಂದರೆ ಅಲ್ಲಿಗೆ ಎಷ್ಟಾಯಿತು? 4 ಆಯಿತು. 3, 6, 9, 12 ಲಕ್ಷ ಬೇಕಾಗ್ಬೋದು. ಅದೇ ಒಂದು ಲ್ಯಾಂಡ್ ಡೈಮೆನ್ಷನ್ ಮೇಲೆ ಇಟ್ಟಿದ್ದಾರಾ ಏನು ಅಂತ ನೀವು ಕಮೆಂಟ್ ಮಾಡಿದ್ರೆ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ನೀವು ಕಮೆಂಟ್ ಮಾಡಿ ನನ್ನ ವೀಡಿಯೋಗೆ ಒಳ್ಳೆ ವ್ಯೂಸ್ ಬಂದರೆ ನನಗೂ ಮೋಟಿವೇಶನ್ ಇರುತ್ತೆ, ನಿಮ್ಗೆ ಒಳ್ಳೆ ಕ್ವಾಲಿಟಿ ಕಂಟೆಂಟ್ನ ನಿಮ್ಮ ಹತ್ರ ತಲುಪಿಸ್ಬೇಕು ಅಂತ. ಮತ್ತು ಗ್ರೂಪ್ ಬಗ್ಗೆ ಮರಿಬೇಡಿ, ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ ನಿಮ್ಮ ಕಾಂಟ್ರಿಬ್ಯೂಷನ್ನ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ನಿಮ್ಮನ್ನ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡೋದನ್ನ 100% ಮರಿಬೇಡಿ. ಯಾಕೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಹತ್ರ ರೀಚ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ನನ್ನ ವೀಡಿಯೋಸ್ಗೆ ಒಳ್ಳೊಳ್ಳೆ ವ್ಯೂಸ್ ಬರ್ತಾ ಇದೆ, ನಿಮ್ಗೆ ಒಳ್ಳೊಳ್ಳೆ ಇದೇ ಥರ ಕ್ವಾಲಿಟಿ ಇರೋ ಕಂಟೆಂಟ್ನ ತಲುಪಿಸೋಕೆ ನನಗೆ ತುಂಬ ಖುಷಿಯಾಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.